ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಜೆಡಿಎಸ್ ಪಕ್ಷದ ರಜತ ಮಹೋತ್ಸವ ಕಾರ್ಯಕ್ರಮ ಬೊಮ್ಮನಹಳ್ಳಿ ಹೊಂಗಸಂದ್ರ ಉಕ್ಕು ಮತ್ತು ಗೃಹ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಎಚ್ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಬೇಗೂರು ಹೊಂಗಸಂದ್ರದ ಬಡಾವಣೆಯಲ್ಲಿ ಸಮಾಜ ಸೇವಕನಾಗಿ ನೇತೃತ್ವದಲ್ಲಿ ಗಣೇಶ್ ಬಿಎಸ್ ಅಧ್ಯಕ್ಷರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ 25ನೇ ವರ್ಷದ ಹುಟ್ಟುಹಬ್ಬದ ಬೆಂಗಳೂರು ಹೊಂಗಸಂದ್ರ ವಿಶೇಷವಾಗಿ ಹತ್ತಿರ ಬಹಳ ಅದ್ದೂರಿಯಾಗಿ ಎಚ್ಡಿ ಕುಮಾರಣ್ಣನವರಿಗೆ 25ನೇ ಹುಟ್ಟುಹಬ್ಬದ ಶುಭಾಶಯ ಕೋರಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ಹಾರೈಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಎಸ್ ಗಣೇಶ್ ಮುಂದಿನ ಬಾರಿ ಮುಖ್ಯಮಂತ್ರಿಯಾಗಿ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ಶಕ್ತಿ ನೀಡಲಿ, ಸಾಕಷ್ಟು ಜನಸೇವೆ ಮಾಡಲಿ. ಬೊಮ್ಮನಹಳ್ಳಿ ಅಧ್ಯಕ್ಷರಾದ ರತ್ನಮ್ಮ ಹೊಂಗಸಂದ್ರ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಪ್ರಜಾಪವರ್ ನ್ಯೂಸ್, ಬೆಂಗಳೂರು. ಮನೆಯಲ್ಲಿ ತಂದೆ ಸ್ಥಾನ ನಾವುಗಳು ನಮಗೆ ಹೇಳ್ತಿದ್ದು ಇವತ್ತು ಬೆಂಗಳೂರು ನಗರ ಅಧ್ಯಕ್ಷರು ನಮ್ಮ ರಮೇಶ್ ಗೌಡ ಏನು ಹೇಳ್ತಾರೆ ಅಂದರೆ ಶಿಸ್ತು, ಆಮೇಲೆ ಮುಖ್ಯವಾಗಿ ಎಲ್ಲರ ಜೊತೆ ಹೋಗೋದು. ರಮೇಶ್ ಏನು ಮಾಡ್ತಾರೆ ನಮ್ಮ ಅಧ್ಯಕ್ಷರು ನೋಡಿ ನಮಗೆಲ್ಲ ಇವತ್ತು ಸ್ಥಾನಮಾನ ಸುಮಾರು ವರ್ಷದಿಂದ ನಾವು ಪಾರ್ಟಿಲಿದ್ದೀವಿ. ಇವತ್ತು ನಮ್ಮ ಯುವಕರ ಅಧ್ಯಕ್ಷ ಮಾಡಿದ್ದಾನೆ ರಮೇಶ್ ಅಣ್ಣ, ಯಾಕಂದರೆ ಅವ್ರು ಗುರುತಿಸ್ತಾರೆ ಕಾರ್ಯಕರ್ತರನ್ನು ಬೆಂಗಳೂರು ನಗರದಲ್ಲಿ ಗುರುತಿಸುವ ಏಕೈಕ ನಾಯಕ ಅಂದರೆ ರಮೇಶ್ ಗೌಡ. ಅದೇ ಏನು ಹೇಳಿ ಇಷ್ಟಪಡ್ತೀನಿ ನಾನು. ಇವತ್ತು ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿಲಿ ಗಣೇಶ್ ಸರ್ ಅಂತ ಅಧ್ಯಕ್ಷ ಸೇರಕ್ಕೆ ನೋಡಿ ಎಲ್ಲರೂ ಒಂದು ಒಳ್ಳೆ ಜನಕ್ಕೆ ಕೊಟ್ಟಿಟ್ಟರು. ಏನಕ್ಕಂದ್ರೆ ಒಂದು ಅಧ್ಯಕ್ಷ ಅಂದರೆ ಒಂದು ಒಳ್ಳೇದಿರಲಿ, ಪಾರ್ಟಿ ವೈಸ್ ಇರಲಿ, ಮನೇಲಿರಲಿ, ಆಚೆ ಇರಲಿ, ಕೆಟ್ಟದಿರಲಿ ಬಂದು ನಿಂತ್ಕೊಂತಾರೆ. ನಮ್ಮ ನಾವು ಇರೋದು ಬದಲಾವಣೆ ಕಾನ್ಸ್ಟಿಟ್ಯೂನ್ಸಿಲಿ ಆದ್ರೂ ಅಲ್ಲಿ ಏನೇ ಸಮಸ್ಯೆ ಇದ್ರು ಒಂದೊಂದು ಕೆಲವುಗಳೇ ಹೇಳಕ್ಕಂಥ ಸಮಸ್ಯೆಗಳು ನಾವು ಗಣೇಶ್ ಶೇರ್ ಮಾಡಿದ್ದೀವಿ ನಮ್ಮ ಅಧ್ಯಕ್ಷರಿಗೆ. ಒಳ್ಳೆ ಅಧ್ಯಕ್ಷ ಆಗಿದ್ರು ನಮ್ಗೆ ಅಧ್ಯಕ್ಷ ಅಂದರೆ ಅದಕ್ಕೆಲ್ಲ ಏನು ಕೇಳ್ತೀನಿ ಅಂದರೆ ಒಳ್ಳೆ ಅಧ್ಯಕ್ಷ ಸಿಕ್ಕಿದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಹೋಗಿ BBP ಎಲೆಕ್ಷನಲ್ಲಿ ಗೆಲ್ಸ್ಕೊಂಡ್ಬಿಡ್ತಾರೆ. ಸಂಘಟನೆ ಮಾಡಿ ಎಲ್ಲರಿಗೂ ಟಿಕೆಟ್ ಕೊಡೋಕ್ಕಾಗಲ್ಲ, ಮನ್ಸಾಪ್ ಆಗ್ಬಾರ್ದು. ಅದರಲ್ಲಿ ಯಾರು ಒಂದು ಫಾಸ್ಟ್ ಆಗಿದ್ದಾರೋ ಎಲ್ಲಾದ್ರೂ ಬಲವಾಗಿದ್ದಾರೋ ಅದಕ್ಕೆ ಅವರು ಅಧ್ಯಕ್ಷರು ನಿಂತು ಟಿಕೆಟ್ ಕೊಡಿಸ್ತಾರೆ. ಗಣೇಶ ಅಂತ ಅಧ್ಯಕ್ಷರು ಸಪೋಸ್ ಆ ಜಾಗದಲ್ಲಿ ಟಿಕೆಟ್ ಸಿಗದಿರೋರು ಯಾರು ಸಿಕ್ಕಿದ್ಯೋ ಅವ್ರು ಕೆಲಸ ಮಾಡಿ ಗೆಲ್ಸ್ಬೇಕು ಅಂತ ನಾನು ಕೇಳ್ಕೊಂತಿಲ್ಲ. ಇವತ್ತು ನಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೈವ ಆಗಿರ್ತಕ್ಕಂಥ ಕುಮಾರಣ್ಣ ಅವರ 66ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಮಾನ್ಯ ಗಣೇಶ್ ಅವರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡಿದ್ರು. ಕುಮಾರಣ್ಣ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ, ಅವರು ಕರ್ನಾಟಕದ ಎಲ್ಲ ಜನರ ಆರೋಗ್ಯ, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾದಂಥದ್ದು ಎಲ್ಲದರ ಭಾಗ್ಯವನ್ನು ಕೊಡ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಹಾಗಾಗಿ 2028ಕ್ಕೆ ಮತ್ತೊಮ್ಮೆ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಆವಾಗ ಮಾತ್ರ ಕರ್ನಾಟಕ ಅಭಿವೃದ್ಧಿ, ಬಡವರು ಅಭಿವೃದ್ಧಿ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ. ಹಾಗಾಗಿ ಮತ್ತೊಮ್ಮೆ ಕುಮಾರಣ್ಣ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಹೇಳ್ತೀನಿ. ಹಾಗೆ ನಾವು ಈ ಭಾಗದಲ್ಲಿ ನಮ್ಮ ಕೇಂದ್ರದ ಆಫೀಸ್ಗೆ ಹೋಗ್ತಾ ಇದ್ವಿ, JDS ಆಫೀಸ್ಗೆ. ಆದರೆ ಬೊಮ್ಮನಹಳ್ಳಿ ಆಫೀಸ್ಗೆ ಕೆಲವು ಮನಸ್ತಾಪಗಳಿಂದ, ಇಲ್ಲಿಯವರ ಹಳೆ ಕಾರಣಾಂತರಗಳಿಂದ ನಾವು ಬರ್ತಾ ಇರಲಿಲ್ಲ. ಆದರೆ ಮಾನ್ಯ ಗಣೇಶ್ ಅವರು ಅಧ್ಯಕ್ಷರಾದ ಮೇಲೆ ಮತ್ತು ಜಗದೀಶ್ ಅವರು ಎಲ್ಲರೂ ಅವರ ಹೋರಾಟಗಳಿರ್ಬೋದು ಮತ್ತು ಪಾರ್ಟಿ ಆಫೀಸ್ನಲ್ಲಿ ಏನು ಕೊಡ್ತಾರೆ ಅದನ್ನು ಚಾಚು ತಪ್ಪದೆ ಮಾಡ್ತಕ್ಕಂಥ ವಿಷಯವನ್ನು ನಾವು ಭಾಳ ದೂರದಿಂದ ನೋಡ್ತಾ ಇದ್ವಿ. ಆಮೇಲೆ ನಮಗೇನೆ ಮನವರಿಕೆ ಆಯಿತು, ಇಲ್ಲ ಇವತ್ತು ಈ ಕ್ಷೇತ್ರಕ್ಕೆ ಒಳ್ಳೆಯ ಅಧ್ಯಕ್ಷರು ಬಂದಿದ್ದಾರೆ, ಇವ್ರ ನೇತೃತ್ವದಲ್ಲಿ ಪಕ್ಷವನ್ನು ಸಂಘಟಿಸೋದು ಮುಖ್ಯ. ಗೆಲುವು ಸೋಲುವು ಅದೆಲ್ಲ ಇದ್ದಿದೆ, ಆದರೆ ಒಬ್ಬ ಅಧ್ಯಕ್ಷ ಸಾರಥಿ ವಹಿಸ್ಕೊಂಡಿರ್ತಕ್ಕಂಥವ್ರು ಸಂಘಟನೆ ಮಾಡೋದಿದೆಯಲ್ಲ, ಅದು ಗಣೇಶ್ ಅವರು ಭಾಳ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ನಾವು ಇವತ್ತು ಅವ್ರ ಆಫೀಸಿಗೆ ಬಂದು ಅವ್ರಿಗೆ ಶುಭಾಶಯ ಕೊಡ್ತಾ ಇರೋದೆ. ಹಾಗಾಗಿ ಗಣೇಶ್ ಅವ್ರಿಗೂ ಕೂಡ ಪಕ್ಷವನ್ನು ಸಂಘಟಿಸೋದಕ್ಕೆ ಇನ್ನೂ ದೇವರು ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಹಾರೈಸಿ. ಕುಮಾರಣ್ಣವ್ರದ್ದು ಇವತ್ತು 66ನೇ ವರ್ಷದ ಹುಟ್ಟುಹಬ್ಬದಿಂದ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ಅದ್ದೂರಿಯಾಗಿ ನಾವು ಇವತ್ತು ಕೇಕ್ ಕತ್ತರಿಸೋದ್ರಿಂದ ಒಂದು ಶುಭ ಹಾರೈಸ್ತಾ ಇದ್ದೀವಿ. ಕುಮಾರಣ್ಣನಿಗೆ ಮುಂದಿನ ದಿನಗಳಲ್ಲಿ ಇನ್ನ ಸ್ಥಾನಮಾನ ಮತ್ತು ಆರೋಗ್ಯ ಪ್ರತಿಯೊಂದು ಸಿಕ್ಕಲಿ, ಎಲ್ಲ ಒಳ್ಳೇದಾಗ್ಲಿ ಅಂತೇಳಿ ನಾವೆಲ್ಲ ಕೇಳ್ಕೊಳ್ತೀವಿ. ಸರ್, ಇವರು ಅಧ್ಯಕ್ಷರಾದ್ಮೇಲೆ ಗಣೇಶ್ ಅವರಲ್ಲಿ ಸಂಘಟನೆ ಯಾವ ತರ ಮಾಡ್ತಾ ಇದ್ದಾರೆ ಸರ್? ಸರ್, ಕುಮಾರಣ್ಣನ ಮನಸ್ಸಿಗೆ ಮುಟ್ಟಿದೆ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಅಧ್ಯಕ್ಷರ ಕೆಲಸ ಕಾರ್ಯಗಳು. ಪ್ರತಿಯೊಬ್ಬರು ಇರ್ಬೋದು, ವಾರ್ಡ್ ಅಧ್ಯಕ್ಷರು ಇರ್ಬೋದು,
ಎಲ್ಲರೂ ಸೇರಿ ನಮ್ಮ ಗಣೇಶ್ವರನ ಮೇಲೆತ್ತೋದ್ರ ಮುಖಾಂತರವಾಗಿ ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಸೇರಿ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಅದು ಕುಮಾರಣ್ಣನಿಗೆ ಮನದಟ್ಟಾಗಿದೆ. ಅದಕ್ಕೋಸ್ಕರ ನೀವೆಲ್ಲ ನೋಡಿರ್ಬೋದು, ಇದೀಗ ಮೊನ್ನೆ ಈ BBMP ಗ್ರೇಟರ್ ಬೆಂಗಳೂರು ಅನ್ನೋದನ್ನ ಏನ್ ಇದು ಮಾಡಿದ್ರು, ಅದರಲ್ಲಿ ಸಹ ಬೊಮ್ಮನಹಳ್ಳಿನೂ ಸಹ ಸೇರಿಸಿದ್ರು. ಇಷ್ಟು ವರ್ಷ ಬೊಮ್ಮನಹಳ್ಳಿನ ಸೇರಿಸ್ತಿರ್ಲಿಲ್ಲ, ಇದೀಗ ಬೊಮ್ಮನಹಳ್ಳಿನೂ ಸಹ ಸೇರಿಸಿದ್ರು. ಖಾಲಿ 5 ಕ್ಷೇತ್ರದಲ್ಲಿ ಮಾತ್ರನೇ ನಮ್ಮ ಮೊನ್ನೆ ಎಲ್ಲ ಮಾಧ್ಯಮಗಳಲ್ಲಿ ಪ್ರಕಟಣೆ ಆಗಿರೋದು. ಅದರಲ್ಲಿ ನಮ್ಮ ಬೊಮ್ಮನಹಳ್ಳಿನೂ ಒಂದಿದೆ. ಅದೇನು ಸುಮ್ಮನೆ ಕೆಲಸ ಏನಲ್ಲ, ಅದರಲ್ಲಿ ಅಧ್ಯಕ್ಷರು ಸಹ ಕೆಲಸ ಮಾಡಿರೋದ್ರಿಂದನೇ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರನೂ ಸಹ ಬಂದಿರೋದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀಯುತ ಗಣೇಶ್ ಅವರ ನೇತೃತ್ವದಲ್ಲಿ ಇವತ್ತು ಬೊಮ್ಮನಹಳ್ಳಿ ಕೇಂದ್ರ ಕಚೇರಿಯಾದಂಥ ಕಚೇರಿಯಲ್ಲಿ ಕುಮಾರಣ್ಣ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಸೊ ಅದರಿಂದಾಗಿ ನಮ್ಮ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಬಂದು, ಎಲ್ಲ ಕಾರ್ಯಕರ್ತರು ಬಂದು ಇವತ್ತು ನಮ್ಮ ಕಚೇರಿಯಲ್ಲಿ ಕುಮಾರಣ್ಣ ಹುಟ್ಟುಹಬ್ಬ ಆಚರಿಸ್ತಿದ್ದೀವಿ. ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು ಮತ್ತು ಮುಂದಿನ ಸಾರಿ 2028ಕ್ಕೆ ಮುಖ್ಯಮಂತ್ರಿಯಾಗಿ ಅವ್ರು ನಾವು ನೋಡಬೇಕು ಅಂತ ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತೇವೆ. ಗಣೇಶ್